ಏನು ಸರ್ಕಾರಿ ಆಸ್ಪತ್ರೆ ಅಂತ ಮಾಡಿದ್ದಾರೆ. ಅದು ಏನ್ ಕಾಟಾಚಾರಕ್ಕೆ ಮಾಡಿದ್ರು ಇಲ್ಲ ಯಾವ್ದೋ ಕಾಂಟ್ರಾಕ್ಟ್ ಮನೆ ಉದ್ಧಾರ ಆಗ್ಲಿ ಅಂತ ಮಾಡಿದ್ರು ಸರ್ವೆ ಮಾಡಕ್ ಬರ್ದೇ ಇರೋ ಜಾಗದಲ್ಲೂ ಕೂಡ ಸರ್ವೆ ಮಾಡಿದ್ದೀರಾ. ನನ್ನ ಹತ್ರ ಇದಾವೆ, ಇದನ್ನೆಲ್ಲ ನಾವು ಒಗ್ಗೂಡಿಸ್ಬೇಕು ಅನ್ನೋ ನನ್ನ ಆಸೆ ಇದೆ. ಅಹೋರಾತ್ರ ಅವರು ನಿಮ್ಗೆ ಫೋನ್ ಮಾಡಿ ಮಂಜು ಅವರೇ ನೀವು ಬೆಳಿತೀರಾ, ಮುಂದಿನ ವರ್ಷ ಉಜ್ವಲವಾಗಿರ್ತದೆ ಅಂತ ಕೂಡ ನಿಮ್ಗೆ ವಿಶ್ವಾಸ ತಿಳಿಸಿದ್ರು. ಯಾರ್ಯಾರು ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗ್ಬಿಟ್ಟು ಕೆಲವು ಸ್ವಾಮೀಜಿಗಳು ಕರ್ಕೊಂಡ್ ಬಂದ್ಬಿಟ್ಟು 200 ಎಕರೆ ಗ್ರಾಂಟ್ ಗಳನ್ನ ಮಾಡಿದ್ದೀರಾ. ಅರಣ್ಯ ಇಲಾಖೆ ಅವ್ರು ಬರ್ತಾರೆ, ಇಮಿಡಿಯೇಟ್ ಟ್ರ್ಯಾಕ್ಟರ್ ಸಮೇತ ಸೀಸ್ ಮಾಡಿ ಅವ್ರು ನಿಲ್ಸ್ಕೊಂಡ್ ಬರ್ತಾರೆ, FIR ಮಾಡ್ತಾರೆ. ಆ ರೈತ ತಿರ್ಗಾ ಬೇಲ್ ತಗೊಂಡು ಓಡಾಡ್ಬೇಕು ಅಂತ ಹೇಳಿದ್ರೆ ತಿರ್ಗಾ ಅವ್ನ ಹೆಂಡತಿ ತಾಳಿ ಅಡ ಇಟ್ಬಿಟ್ಟು ಜಾತಿನ ಪ್ರದರ್ಶನ ಮಾಡ್ಕೊಂಡು ಎಲ್ಲೂ ಹೋಗ್ಬೇಡ, ನಿನ್ನಂತೆ ನೀನಿರು, ನಿನ್ನ ಜೀವನನ ನೀನ್ ಇವಾಗ ಹೆಂಗಿದ್ಯಾ ಹಂಗೆ ರೂಪಿಸ್ಕೊಂಡು ಹೋಗು, ನೀನ್ ಮುಂದೆ ಒಂದಿನ ವಿಧಾನಸಭಾ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಸರ್, ಈಗ ಸಾಸ್ಲು ಹೋಬಳಿ ಸಂಬಂಧಪಟ್ಟಾಗಿ ತಾವು ಏನೇನು ಕನ್ಸ್ಕೊಂಡಿದ್ದೀರಿ ಸರ್? ಅದೇ ಹೇಳಿದ್ನಲ್ಲ, ಸಾಸ್ಲು ಹೋಬಳಿಲಿ ಈ ಲ್ಯಾಂಡ್ ಮಾಫಿಯಾ ಕಡಿಮೆ ಆಗ್ಬೇಕು. ಆಮೇಲೆ ಏನ್ ರೈತರು ಬೆಳಿತಾ ಇದ್ರು, ಜೋಳ ಬೆಳಿತಾ ಇದ್ರು, ರಾಗಿ ಬೆಳಿತಾ ಇದ್ರು, ಇತ್ತೀಚಿನ ದಿನಗಳಲ್ಲಿ ಇಲ್ಲ. ಅಲ್ಲಿ ಯಾಕಿಲ್ಲ ಅಂತ ಹೇಳಿದ್ರೆ ಈ ಕಾಳ ದನಗಳು ಬಂದ್ಬಿಟ್ಟಿದಾವೆ ಅಲ್ಲೆಲ್ಲ ಈ ಲ್ಯಾಂಡ್ ಮಾಫಿಯಾ ಏನ್ ಮಾಡ್ಬಿಟ್ಟಿದಾರೆ ಅಂತ ಹೇಳಿದ್ರೆ ಹಿಂದುಳಿದ ವರ್ಗದವರು ಜಾಸ್ತಿ ಜನ ಇದ್ದಾರೆ. ನಮ್ಮ ಸಾಸ್ಲು ಹೋಬಳಿಲಿ ಹಿಂದುಳಿದ ವರ್ಗದವರು ಜಾಸ್ತಿ ಜನ ಏನಿದ್ದಾರೆ, ಈ ಗ್ರಾಂಟ್ ಆಗಿ ಬಂದಿರೋ ಜಾಗಕ್ಕೆ ಅವ್ರ ಕಡೆಯಿಂದ GPA ಮಾಡ್ಕೊಂತಾರೆ. GPA ಮಾಡ್ಕೊಂಡು ಅವ್ರಿಗೆ ಅಷ್ಟೋ ಇಷ್ಟೋ ದುಡ್ಡು ಕೊಟ್ಬಿಟ್ಟಿರ್ತಾರೆ, 5 ಲಕ್ಷ 10 ಲಕ್ಷ ದುಡ್ಡು ಕೊಟ್ಬಿಡ್ತಾರೆ. ಪಾಪ ಅವ್ರು ಅಷ್ಟು ದುಡ್ಡು ನೋಡಿರೋದಿಲ್ಲ. ಇವ್ರೇನ್ ಮಾಡ್ತಾರೆ, GPA ಎಲ್ಲ ಮಾಡ್ಕೊಂಡು ಇಲ್ಲಿ ಬರ್ತಾರೆ, ತಹಸೀಲ್ದಾರು AC DC ಗಳಿಗೆಲ್ಲ ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಬಿಟ್ಟು 1 ತಿಂಗಳು 2 ತಿಂಗಳ ಒಳಗಡೆ ಪಾನಿ ಗಿಣಿ ಎಲ್ಲ ಮಾಡ್ಕೊಂಡು ಇವ್ರೇನ್ ಮಾಡ್ತಾರೆ, ಕಾಂಪೌಂಡ್ ಹಾಕೊಂಡು ಅಲ್ಲಿ ಡೆವಲಪ್ ಮಾಡ್ಕೊಂಡು ಅವ್ರೇನ್ ಮಾಡ್ತಾರೆ, 10 ಲಕ್ಷ ಕೊಟ್ಟಿರ್ತಾರೆ, 50 ಲಕ್ಷ ಇಲ್ಲಿ ಅಧಿಕಾರಿಗಳಿಗೆ ಅಂತ ಖರ್ಚು ಮಾಡಿರ್ತಾರೆ. ಉದಾಹರಣೆಗಳು ಇದಾವೆ, ಯಾವುದೇ ಅಧಿಕಾರಿಗಳು ನನ್ನ ಮೇಲೆ ಬಂದು ನೇರವಾಗಿ ಚಾಲೆಂಜ್ ಮಾಡ್ಬೋದು. ನಾನು ಉದಾಹರಣೆಗಳನ್ನು ಕೊಡ್ಬಲ್ಲೆ. ನಾನು ತುಂಬಾ ಉದಾಹರಣೆಗಳು ಕೊಡ್ತೀನಿ. ಕ್ಲರ್ಕ್ ಇಂದ ಹಿಡಿದು ಯಾರು ಇಲ್ಲಿ ಈ ಆಫೀಸ್ ಕೆಳಗಡೆ, ಯಾರು ಇಲ್ಲಿ ಕಂಪ್ಯೂಟರ್ ಟಪಾಲಿಂದ ಹಿಡಿದು ಮೇಲ್ಗಡೆ AC ವರ್ಗುನು ನೀವು ದುಡ್ಡು ತಗೊಂಡಿರುವಂತ ಉದಾಹರಣೆಗಳು ನನ್ನ ಹತ್ರ ಇದಾವೆ. ಈ ತರ ಹಿಂದುಳಿದ ವರ್ಗದವ್ರಿಗೆ ನೀವು ಏನು ಬರ್ಬಾರೆ ಮಾಡಬಾರ್ದು ಅಂತ ನಿಮ್ ಕಂಡೀಷನ್ಸ್ ಇದ್ರೂ ಕೂಡ ನೀವು ಕಮಿಟ್ಮೆಂಟ್ ಗಳು ಹಾಕೊಂಡು ದುಡ್ಡುಗಳು ಕೊಟ್ಕೊಂಡು ನೀವು ಪಾಣಿಗಳೆಲ್ಲ ಮಾಡ್ಕೊಂಡು ರೈತರಿಗೆ ಭೂಮಿ ಇಲ್ದಂಗೆ ಅವ್ರ ಹತ್ರ ಕಿತ್ಕೊಂಡು ಅವ್ರಿಗೆ ಅನ್ಯಾಯ ಮಾಡಿ ಇವತ್ತಿನ ದಿನ ಅವ್ರಿಗೆ ಮುಚ್ಚಕ್ ಜಾಗ ಇಲ್ದಂಗೆ ಮಾಡಿದ್ದಾರೆ. ಇವತ್ತು ರೈತರು ಏನ್ ರೈತರು ಇದಾರೆ, ರೈತನ ಮಗ ರೈತನೇ ಆಗ್ತಾ ಇದ್ದಾನೆ. ಯಾರು ಅಂಬಾನಿ ಅದಾನಿ ಅಂತೂ ಆಗ್ತಾ ಇಲ್ಲ. ಅಂಬಾನಿ ಅದಾನಿ ಮಕ್ಕಳು ಅಂಬಾನಿ ಅದಾನಿನೇ ಆಗ್ತಾ ಇದಾರೆ, ರೈತರ ಮಕ್ಕಳು ರೈತನೇ ಆಗ್ತಾ ಇದಾರೆ. ಆದ್ರೆ ಬೆಳೆಯಕ್ ಜಾಗ ಇಲ್ಲ, ಅಲ್ಲಿ ಜಮೀನ್ ಇಲ್ಲ, ಎಲ್ಲ ಮಾಫಿಯಾ ಕೈಲಿ ಸಿಕ್ಬಿಟ್ಟಿದೆ. ಆಮೇಲೆ ಏನಾಗಿದೆ, ಎಲ್ಲ 57 ಅರ್ಜಿಯನ್ನ ಹಾಕೊಂಡಿದ್ದಾರೆ. ಮಿನಿಸ್ಟರ್ಗಳು ಸಚಿವರು ಹೇಳ್ತಾನೆ ಇದ್ದಾರೆ, MLAಗಳು ಅದ್ರ ಬಗ್ಗೆ ಹೇಳ್ತಾನೆ ಇದ್ದಾರೆ, ನಾವು ಮಾಡಿಸ್ತೀವಿ ಅಂತ ಹೇಳ್ತಾ ಇದಾರೆ. ಆದ್ರೆ ಭೂಮಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಭೂಮಿ ಇರೋದೇ ಫಾರೆಸ್ಟ್ ಪಕ್ಕದಲ್ಲಿ, ಅರಣ್ಯ ಇಲಾಖೆ ಪಕ್ಕದಲ್ಲೇನೆ ಇರೋದು. ಅರಣ್ಯ ಇಲಾಖೆಗೆ ಯಾರಾದ್ರೂ ಓದ್ಬಿಟ್ಟು ನೇಗ್ಲು ಇಟ್ಟ ಅಂತ ಹೇಳಿದ್ರೆ ಅರಣ್ಯ ಇಲಾಖೆ ಅವ್ರು ಬರ್ತಾರೆ, ಇಮಿಡಿಯೇಟ್ ಟ್ರ್ಯಾಕ್ಟರ್ ಸಮೇತ ಸೀಸ್ ಮಾಡಿ ಅವ್ರು ನಿಲ್ಸ್ಕೊಂಡ್ ಬರ್ತಾರೆ, FIR ಮಾಡ್ತಾರೆ. ಆ ರೈತ ತಿರ್ಗಾ ಬೇಲ್ ತಗೊಂಡು ಓಡಾಡ್ಬೇಕು ಅಂತ ಹೇಳಿದ್ರೆ ತಿರ್ಗಾ ಅವ್ನ ಹೆಂಡತಿ ತಾಳಿ ಅಡ ಇಟ್ಬಿಟ್ಟು ಅವನು ಆ ದುಡ್ಡನ್ನ ಮಾಡ್ಬಿಟ್ಟು ಅದ್ಯಾರೋ ಇನ್ಯಾರೋ ಲಾಯರಿಗೆ ಕೊಟ್ಬಿಟ್ಟು ಅವನೇನ್ ಮಾಡ್ಬೇಕು, ಬೇಲ್ ತಗೊಂಡ್ಬೇಕು. ಬೇಲ್ ತಗೊಂಡಾಗ ಏನ್ ಮಾಡ್ಬೇಕು, ಅವನು ಬೇಲ್ ತಗೊಂಡ್ಮೇಲೆ ಏನ್ ಮಾಡ್ತಾನೆ, ಅಪ್ಪ ಸಾಕಪ್ಪ ಇದು ಸವಾಸ ಅಂತ ಹೇಳ್ಬಿಟ್ಟು ಕೈ ಮುಗಿದ್ಬಿಟ್ಟು ನಾನು ಏನು ಮಾಡೋದೇ ಬೇಡ, ಎಲ್ಲಾದ್ರೂ ಹೋಗಿ ಯಾವ್ದಾದ್ರು ಒಂದು ಕಂಪ್ನಿಲಿ 5,000 10,000 ಸಂಬಳ ಕೊಡ್ಲಿ ದುಡ್ದು ಬಿಡೋಣ ಅಂತ ಇದ್ದಾರೆ. ಇವತ್ತಿನ ದಿನ ಏನು ಸೊಪ್ಪು ತರಕಾರಿಗಳು ನಾವು ಚಿಕ್ಕ ಹುಡುಗರು ಇದ್ದಾಗ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈ ಚಿಕ್ಕ ಹುಡುಗರುಗಳ ಈ 5 ವರ್ಷದ ಹಿಂದೆ 5-10 ವರ್ಷದ ಹಿಂದೆ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸೈಕಲ್ ಅಲ್ಲಿ ಕಟ್ಕೊಂಡ್ ಬರೋರು ಸೊಪ್ಪೆಲ್ಲ. ಇವತ್ತಿನ ದಿನ ನಾವು ಮಾರ್ಕೆಟ್ಗೆ ಬರ್ಬೇಕು, ಆ ಮಾರ್ಕೆಟ್ ಅಲ್ಲಿ ಒಂದು ದಂಟಿನ ಸೊಪ್ಪು ಕಟ್ಟು ಬಂದ್ಬಿಟ್ಟು 20 ರೂಪಾಯಿ ಆಗಿದೆ. 2 ರೂಪಾಯಿ 3 ರೂಪಾಯಿ ಇದ್ದಿದ್ದು ದಂಟಿನ ಸೊಪ್ಪಿನ ಕಟ್ಟು 20 ರೂಪಾಯಿ ಆಗಿದೆ ಇವತ್ತು. ಆ ಸೊಪ್ಪು ಕೂಡ ಬಾಡೋಗಿರೋ ಸೊಪ್ಪಿದೆ. ಅದರಿಂದ ರೈತರಿಗೆ ಬೆಳವಣಿಗೆ ಮಾಡೋದಕ್ಕೆ ಬೆಳೆ ಬೇಯಿಸೋದಕ್ಕೆ ಅವ್ರಿಗೆ ಬೆಳೆ ಬೇಯಿಸ್ಬೇಕು ಅಂತ ಹೇಳಿದ್ರೆ ಬೆಳೆ ಬೆಳಿಬೇಕಲ್ವಾ, ಅವ್ರಿಗೆ ಅದಿಲ್ವೇ ಇಲ್ಲ. ಈಗಿನ ಏನ್ ಮಿನಿಸ್ಟರ್ಗಳು ಇದ್ದಾರೆ, ಏನು ಈ ರಾಜಕಾರಣಿ ನಾಯಕರು ಯಾರ್ಯಾರಿದ್ದಾರೆ, ಒಂದೊಂದು ಹೋಬಳಿಲಿ ಇಲ್ಲ ಅಂತ ಹೇಳಿದ್ರೆ ಒಂದೊಂದು ತಾಲೂಕಲ್ಲಿ ಒಬ್ಬೊಬ್ಬರದು 500 ಎಕರೆ 200 ಎಕರೆ ಜಾಗ ಇದೆ. ಉದಾಹರಣೆಗಳಿದೆ, ನನ್ನ ಹತ್ರ ದಾಖಲೆಗಳಿದಾವೆ, ನಾನು ಕೊಡಬಲ್ಲೆ. ಯಾರ್ಯಾರು ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗ್ಬಿಟ್ಟು ಕೆಲವು ಸ್ವಾಮೀಜಿಗಳು ಕರ್ಕೊಂಡ್ ಬಂದ್ಬಿಟ್ಟು 200 ಎಕರೆ ಗ್ರಾಂಟ್ ಗಳನ್ನ ಮಾಡಿದೀರಾ, ಸರ್ವೆ ಮಾಡಿದೀರಾ, ಸರ್ವೆ ಮಾಡಕ್ ಬರ್ದೇ ಇರೋ ಜಾಗದಲ್ಲೂ ಕೂಡ ಸರ್ವೆ ಮಾಡಿದೀರಾ.
ನನ್ನ ಹತ್ರ ಇದಾವೆ, ಇದನ್ನೆಲ್ಲ ನಾವು ಒದ್ದೋಡಿಸ್ಬೇಕು ಅನ್ನೋದು ನನ್ನೊಂದು ಆಸೆ ಇದೆ. ಅದಕ್ಕೆ ಭಗವಂತ ಒಳ್ಳೆ ಶಕ್ತಿ ಕೊಟ್ಟರೆ, ನಿಮ್ಗೆ ಒಳ್ಳೆ ಶಕ್ತಿ ಬುದ್ಧಿ ಕೊಟ್ಟರೆ ಮುಂದಕ್ಕೆ ಅದ್ರ ಬಗ್ಗೆ ನಾನು ಹೋರಾಟವನ್ನ ದೊಡ್ಡ ಮಟ್ಟದಲ್ಲೇ ಮಾಡ್ತೇನೆ. ಅತ್ಯಂತ ಶೀಘ್ರವಾಗಿ ನೆರವೇರಲಿ, ಜೊತೆಗೆ ನಾವು ನಿಮ್ ಬೆಂಬಲ ನಿಂತ್ಕೋತೀವಿ, ನಮ್ಮ ಮಾಧ್ಯಮವನ್ನು ಬರುತ್ತೆ. ಸೊ ಇನ್ನೊಂದು ನನ್ನ ಡೌಟ್ ಏನಂದ್ರೆ, ನೀವು ಈ ಇಷ್ಟೊಂದು ಸಮಸ್ಯೆಗಳನ್ನೆಲ್ಲ ನೀವು ಹೇಳಿದ್ರಿ, ಇಷ್ಟು ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸ್ಬೇಕು ಅನ್ನೋ ವಿಚಾರ. ಸೊ ನೀವು ಕೂಡ ಈ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಉದ್ದೇಶಕ್ಕೆ ರಾಜಕೀಯಕ್ಕೆ ಎಂಟ್ರಿ ಆಗಿದ್ರ ಅಂತ. ಇನ್ ಕೇಸ್ ಇನ್ಫ್ಯಾಕ್ಟ್ ನೀವು ಪಂಚಾಯತ್ ಎಲೆಕ್ಷನ್ ಕೂಡ ಕಂಟೆಸ್ಟ್ ಮಾಡಿದ್ರಿ. ಸೊ ಇದು ಒಂದು ಕಾರಣ ಆಗಿರ್ಬೋದಾ? ಹೌದು. ಈಗ ನಾನು ಈ ಮುಂಚೆ ಕಾಂಗ್ರೆಸ್ ಪಾರ್ಟಿಲಿ ಗುರ್ಸ್ಕೊಂಡಿದ್ದೆ. ನಾನು ನನಗೆ ಮೊದಲಿಗೆ ಕಾಂಗ್ರೆಸ್ ಪಾರ್ಟಿಲಿ ಗೊಲ್ಲಳ್ಳಿ ಸುಬ್ರಹ್ಮಣ್ಯಂ ಅವ್ರು ಏನ್ ಮಾಡ್ತಾರೆ, ಕಾಂಗ್ರೆಸ್ ಪಾರ್ಟಿಗೆ ಕರ್ಕೊಂಡ್ಬಂದು ಬಿಡ್ತಾರೆ ನನಗೆ. ಅಲ್ಲಿ ನಮ್ಮ ಮದುವೆ ಚುಚ್ಚೇಗೌಡರು ಏನ್ ಮಾಡ್ತಾರೆ, ಹಾರ್ಡ್ಲಿ ಒಳ್ಳೆ ಮನುಷ್ಯರು, ಅವರು ನೆನ್ಸ್ಕೋಬೇಕು ನಾನು ಅವ್ರನ್ನ. ಅವ್ರೇನ್ ಮಾಡ್ತಾರೆ, ನಂದೇ ಸೈಟ್, ನನ್ನ ತಂದೆಯವರು ಸುಮಾರು ನನ್ನ ತಾತ ತಂದೆಯವರು 80 ವರ್ಷಗಳಿಂದ ಅನುಭವದಲ್ಲಿದ್ದಂತ ಒಂದು ಸೈಟ್ ನ ಒಬ್ಬ JDS ಮೆಂಬರ್ ಏನ್ ಮಾಡ್ತಾನೆ, ಅಲ್ಲಿ ಅಂಗನವಾಡಿ ಕಟ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಂಗನವಾಡಿ ಕಟ್ಟೋದಿಕ್ಕೆ ಇನ್ನು 30 ಎಕರೆ ಜಾಗ ಇರುತ್ತೆ, ಆದ್ರೂ ಕೂಡ ನಾನು ಅಲ್ಲೇ ಕಟ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಾರ್ಟಿ ನಾನು ಗುರ್ಸ್ಕೊಂಡು NSU ಯಲ್ಲಿ ಸಾಸ್ಲ ಹೋಬಳಿ ಅಧ್ಯಕ್ಷನಾಗಿರ್ತೀನಿ ನಾನು, ವಿದ್ಯಾರ್ಥಿ ಘಟಕದಲ್ಲಿ ಅಧ್ಯಕ್ಷನಾಗಿರ್ತೀನಿ. ಆ ಕಾರಣದಿಂದ ನನ್ನನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಟಾರ್ಗೆಟ್ ಮಾಡ್ತಾರೆ. ಅಲ್ಲಿ ತಲುಪಂತ ಒಂದು 5 ಟರ್ಮ್ ಕೂಡ JDS ಮೆಂಬರ್ ಆಗಿರ್ತಾನೆ, JDS ಅಧ್ಯಕ್ಷ ಆಗಿರ್ತಾನೆ. ತಿಪ್ಪೂರ್ ಗ್ರಾಮ ಪಂಚಾಯತಿ ನಮ್ದು. ಅವಾಗ ಏನ್ ಮಾಡ್ತಾರೆ, ನನ್ಗೇನ್ ಮಾಡ್ತಾರೆ, ಸೈಟ್ ಅಲ್ಲಿ ಮನೆ ಕಟ್ಟಕ್ ಬಿಡೋದಿಲ್ಲ ನನ್ಗೆ. ಅವಾಗ ಏನ್ ಮಾಡ್ತಾರೆ, ಅಂಗನವಾಡಿ ಕಟ್ಬೇಕು ಅಂತಾರೆ. ಆದ್ರೆ ಆ ಮೆಂಬರ್ ಏನ್ ಮಾಡಿರ್ತಾನೆ, ಗ್ರಾಮ ಪಂಚಾಯತಿ ಸದಸ್ಯ ಪಕ್ಕದೂರ್ಗೂ ನಮಗೂ ಕಿಚ್ಚಪ್ಪರಿಸ್ಬಿಡ್ತಾನೆ, ಬೆಂಕಿ ಹತ್ತಿಸ್ಬಿಡ್ತಾನೆ. ನೀವೆಲ್ಲ ಹೋಗ್ಬಿಟ್ಟು ಚಂಕೆ ಬಿಕಾಸಿ ಎಲ್ಲ ತಗೊಂಡ್ ಹೋಗ್ಬಿಟ್ಟು ಅಲ್ಲೆಲ್ಲ ಸೈಟ್ ಹೊಡಿರಿ, ನೀವೆಲ್ಲ ಮನೆ ಕಟ್ಟ್ರಿ ಇಲ್ಲಿ ಅಂತ ಹೇಳ್ಬಿಡ್ತಾರೆ. ಹೇಳ್ಬಿಟ್ಟು ಏನ್ ಮಾಡ್ತಾರೆ, ನಮ್ಮವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಬೆಳವಂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ಬಿಟ್ಟು ನೀವೆಲ್ಲ ಅಟ್ರಾಸಿಟಿ ಕೇಸ್ ಹಾಕ್ಬಿಡ್ರಿ ಅವ್ರ ಮೇಲೆ ಅಂತ ಹೇಳ್ತಾನೆ. ನಾನು ಅದನ್ನೆಲ್ಲ ವಿಚಾರ ಮಾಡಿ ನಾನೇನ್ ಮಾಡ್ತೀನಿ, ಅಟ್ರಾಸಿಟಿ ಕೇಸನ್ನ ಹಾಕ್ಬೇಡ್ರಪ್ಪ, ತುಂಬಾ ಅವ್ರಿಗೂ ಸಮಸ್ಯೆ ಆಗುತ್ತೆ, ಅವ್ರೇನ್ ಜಾತಿನಿಂದನೇ ಮಾಡಿಲ್ಲ, ಪಕ್ಕ ದೂರವ್ರು ಇದೀವಿ, ಎಲ್ಲ ಅನುಸರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀನಿ, ನಾನೇನ್ ಮಾಡ್ತೀನಿ, ಎಲ್ಲಾರ್ಗು ಒಂದು ಸಮಾಧಾನ ಮಾಡಿ ಯಾವ್ದೇ ಕೇಸ್ ಹಾಕ್ಸ್ತೀರಾ ಏನು ಮಾಡಿದಿರಾ, ಅವಾಗ ನನ್ಗೆ ಒಂದಿಬ್ರು ಪೊಲೀಸರು ಸಪೋರ್ಟ್ ಮಾಡ್ತಾರೆ. ಕರೆಕ್ಟ್ ಅಪ್ಪ, ನಿನ್ ವಿಚಾರವಂತ ಇದೆಯಾ, ಈ ತರ ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ನನ್ಗೆ ಮನೆ ಕಟ್ಟಕ್ ಬಿಡೋದಿಲ್ಲ ಅವಾಗ ಅಲ್ಲಿ. ಆಮೇಲೆ ಏನ್ ಮಾಡ್ತೀವಿ, ನಾನು ನನ್ನ ತಂದೆ ಇಬ್ರೆ ಪಾಯವನ್ನ ಆಗಿತೀವಿ. ಕೂಲಿಯವ್ರು ಬಂದ್ರೆ ಏನ್ ಮಾಡ್ತಾರೆ, ಪೊಲೀಸ್ ಅವ್ರು ಕರೆಸ್ತಾರೆ, PDO ಅವ್ರು ಕರೆಸ್ತಾರೆ, ಆಮೇಲೆ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬರ್ತಾರೆ, ಬಂದ್ಬಿಟ್ಟು ನಿಮ್ಮಲ್ಲಿ ಕೇಸ್ ಮಾಡ್ತೀವಿ ಅಂತ ಭಯ ಬೀಳಿಸ್ತಾರೆ. ಅವಾಗ ಕೂಲಿಯವ್ರು ಏನ್ ಮಾಡ್ತಾರೆ, ಅದು ಕೂಲಿ ಮಾಡೋದಿಲ್ಲ, ಅವರು ಪಾಯ ಆಗಿ ಬರೋದಿಲ್ಲ. ಅವರು ನಾನು ನನ್ನ ತಂದೆ ಇಬ್ರೇ ಆಗಿದ್ದೀವಿ ಪಾಯ. ಈ ರೀತಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಭಯವನ್ನ ಬೀಳಿಸಿ PDO ಕೆಲಸನೇ ಮಾಡಲ್ಲ ಅಲ್ಲಿ. ಸುಮಾರು ನನಗೆ 60 ರಿಂದ 70 ನೋಟಿಸ್ ಅನ್ನ ಕೊಡ್ತಾರೆ, ಮನೆ ಕನ್ಸ್ಟ್ರಕ್ಷನ್ ಮಾಡಬಾರ್ದು ನೀವು ಅಂತ ಹೇಳಿ. ಬಟ್ ಇದು ಕಾನೂನಾತ್ಮಕ ಹೋರಾಟ ಮಾಡಬಹುದಾಗಿತ್ತಲ್ಲ, ಚಾನ್ಸ್ ಇತ್ತ ನಿಮಗೆ? ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ನನ್ನ ಮೊದಲನೇ ಹೆಜ್ಜೆ ಅದು. ಇನ್ನು ಸೊ ಅಂದ್ರೆ ನಿಮ್ಗೆ ನನಗೆ ಗೊತ್ತಿಲ್ಲ, ನನಗೆ ಶಾಸಕರು ಯಾರು ಗೊತ್ತಿಲ್ಲ, MP ಯಾರು ಗೊತ್ತಿಲ್ಲ, ನ್ಯಾಯಾಂಗದ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ, ಪೊಲೀಸ್ ಅಂದ್ರೆ ನನಗೆ ಅಷ್ಟು ಮಾಹಿತಿ ಇಲ್ಲ, ಏನ್ ಮಾಡ್ಬೋದು ಇವಾಗ ಈ ಸೈಟಿಂಗ್ ವಿಚಾರಕ್ಕೆ ಅನ್ನೋದು ನನಗೆ ಗೊತ್ತಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾನು ಏನ್ ಮಾಡಕ್ಕಾಗುತ್ತೆ? ಈ ತರ ಬಂದಾಗ ಬಹಳ ಸಮಸ್ಯೆಯನ್ನ ಬಹಳ ಇದ್ ಮಾಡ್ತಾರೆ. ಪಂಚಾಯತಿ ಹತ್ರ ಹೋಗ್ತೀನಿ, ಪಂಚಾಯತಿ ಹತ್ರ ಹೋಗಿ ನಾನು ಕೂತ್ಕೋತೀನಿ, ಸ್ಟ್ರೈಕ್ ಮಾಡ್ತೀನಿ. ನಮ್ ಶಾಸಕರು ವೆಂಕಟರಮಣಯ್ಯ ಅವರು ಶಾಸಕರಾಗಿರ್ತಾರೆ ಕಾಂಗ್ರೆಸ್ ಇಂದ, ಅವರು ಕೂಡ ಸ್ಪಾಟಿಗೆ ಬರ್ತಾರೆ. ಅವ್ರು ಬಂದು PDO ಹೇಳ್ತಾರೆ, PDO ಇಲ್ಲ ನೀವು ಅವ್ರ ಮನೆ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆದ್ರೂ ಕೂಡ PDO ಮಾಡೋದಿಲ್ಲ ಅಲ್ಲಿ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಆಯ್ತು ಯಾಕೆ ಸುಮ್ನೆ ನಾವಿರೋದು, ನನ್ನಲ್ಲೇ ಎಲ್ಲ ಬಲ ಇದೆಯಲ್ಲ, ನಾನ್ ಯಾಕೆ ಮಾಡಬಾರ್ದು, ನನ್ನಲ್ಲೂ ಬುದ್ಧಿ ಇದೆಯಲ್ಲ, ನಾನ್ ಯಾಕೆ ಮಾಡಬಾರ್ದು ಅಂತ ಗ್ರಾಮ ಪಂಚಾಯತಿಗೆ ಕಂಟೆಸ್ಟ್ ಮಾಡ್ತೀನಿ. 2020ರಲ್ಲಿ ನಾನು ಕಂಟೆಸ್ಟ್ ಮಾಡ್ತೀನಿ. ಕಂಟೆಸ್ಟ್ ಮಾಡಿದಾಗ ಏನಾಗುತ್ತೆ, ಯಾವುದೇ ಪಾರ್ಟಿ ಬೆಂಬಲ ನನಗೆ ಕೊಡೋದಿಲ್ಲ. BC ಆನಂದ್ ಅವರು ಈಗೇನ್ ಬೊಮ್ಮಲ್ ಮೆಂಬರ್ ಆಗಿದಾರಲ್ಲ, ಅವರು ನೀವು ಬಂದು ಒಂದು ಸಹಾಯವನ್ನ ಮಾಡ್ತಾರೆ. ಇಲ್ಲ ನೀನ್ ನಿನ್ಕೋ, ನೀನು ಪರ್ಫೆಕ್ಟ್ ಇದೆಯಾ ನಿನ್ಕೋ ಅಂತ ಒಂದ್ ಮಾತು ಹೇಳ್ತಾರೆ ನನ್ಗೆ. ಆಯ್ತು ಮಾಡು ನೀನು ಅಂತೇಳಿ. ಆಮೇಲೆ ನಾನೇನ್ ಮಾಡ್ತೀನಿ, ಇದೇ ಪಾರ್ಟಿಯಲ್ಲಿ ನಾನು ಕಾಂಗ್ರೆಸ್ ಇವಾಗ ಎಲ್ಲ ಒಂದ್ ಗುರ್ಸ್ಕೊಂಡಿದೀನಿ ಅಂದ್ಮೇಲೆ ಅಲ್ಲೋಗಿ ನಾನು ಮಾತಾಡ್ಬೇಕಲ್ಲ. ಮಾತಾಡಿದಾಗ ಏನ್ ಮಾಡ್ತಾರೆ, ನಮ್ಗೆ ನಿಮಗೆ ಕ್ಯಾಟಗರಿ ಬಂದಿಲ್ಲ, ನೀನ್ ನಿಂತ್ಕೋಬೇಡ ಅಂತ ಹೇಳ್ತಾರೆ. ಆದ್ರೂ ಕೂಡ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ತೀನಿ. ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು
ನಾನು ನನ್ನ ರೀತಿಯಾದ ನನ್ನ ಪ್ರಣಾಳಿಕೆಯನ್ನೆಲ್ಲ ನಾನು ಕೊಟ್ಕೊಂಡು ನನ್ನ ಬ್ಯಾಲೆಟ್ ಪೇಪರ್ಗಳೆಲ್ಲ ಒಡಿಸ್ಕೊಂಡು ಎಲ್ಲ ಮಾಡ್ತೀನಿ, ಆದ್ರೆ ಸೋಲ್ತೀನಿ. ತುಂಬಾ ಕಡಿಮೆ ಅಂತಂದ್ರೆ ನಾನು ಸೋಲ್ತೀನಿ. ಜನ ಕೊನೆಗೆ ಏನ್ ಮಾಡ್ತಾರೆ, ದುಡ್ಡು ಅಂತಾನೆ ನೋಡ್ಬಿಟ್ರು ಸೋಲ್ತೀನಿ. ಬಟ್ ಮುಂದೆ ಒಂದಿನ ಗೆಲ್ತೀನಿ ಅನ್ನೋದಿದೆ. ಆದ್ರೆ ಇನ್ ಮುಂದೆ ಸ್ವಲ್ಪ ದಿನ ರಾಜಕೀಯನ ದೂರ ಇಟ್ಟು ನಾನು ಕನ್ನಡಕ್ಕಾಗಿ ಹೋರಾಟ ಮಾಡೋಣ, ಕನ್ನಡದಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ನಮ್ದೊಂದು ಆಶಯ ಇದೆ. ಅದರಿಂದಾನೇ ನನ್ನ ಹೋರಾಟದ ರೂಪಗಳನ್ನೆಲ್ಲ ಬೇರೆ ಬೇರೆ ರೀತಿಲೇ ನಮ್ದೊಂದು ಫೇಸ್ ಬರ್ಲಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀನಿ. ಈಗ ನೀವು ಕಂಡಂಗೆ ಸಾಸ್ಲು ಹೋಬಳಿಯಲ್ಲಿ ಸಮಸ್ಯೆಗಳು ಈಗ ಬೇಗ ಪರಿಹಾರ ಆಗ್ಬೇಕಾಗಿರುವಂತದ್ದು ಯಾವ್ದು ಸರ್? ಮೇನ್ ಮೊದಲಿಗೆ ಆಂಬುಲೆನ್ಸ್ ಏನು ಸರ್ಕಾರಿ ಆಸ್ಪತ್ರೆ ಅಂತ ಮಾಡಿದ್ದಾರೆ, ಅದು ಏನ್ ಕಾಟಾಚಾರಕ್ಕೆ ಮಾಡಿದ್ರು ಇಲ್ಲ ಯಾವ್ದೋ ಕಾಂಟ್ರಾಕ್ಟ್ ಮನೆ ಉದ್ಧಾರ ಆಗ್ಲಿ ಅಂತ ಮಾಡಿದ್ರು ಗೊತ್ತಿಲ್ಲ ನನ್ಗೆ. ಯಾಕಂತ ಹೇಳಿದ್ರೆ ಹಾಸ್ಪಿಟ್ಲ್ ಅಂತ ಹೇಳಿದ್ರೆ ಶುಚಿಯಾಗಿರ್ಬೇಕು. ಮೊದಲಾಗಿ ಅಲ್ಲಿ ಶುಚಿನೇ ಇಲ್ಲ, ಅದೊಂದು. ಎರಡನೇದು ಸಮಯಕ್ಕೆ ಸರಿಯಾಗಿ ಡಾಕ್ಟರ್ಗಳಿಲ್ಲ ಅಲ್ಲಿ. ಆಮೇಲೆ 6 ಗಂಟೆ 7 ಗಂಟೆಗೆ ಡಾಕ್ಟರ್ಗಳು ಹೋಗ್ಬಿಡ್ತಾರೆ, ರಾತ್ರಿ ಎಲ್ಲ ಯಾರು ಇರಲ್ಲ ಅಲ್ಲಿ. ರಾತ್ರಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಕೂಡ ಅದಕ್ಕೆ ಜವಾಬ್ದಾರರು ಅನ್ನೋದೇ ಇಲ್ಲ ಅಲ್ಲಿ, ಮನುಷ್ಯನ ಪ್ರಾಣಕ್ಕೆ ಲೆಕ್ಕಕ್ಕೆ ಇಲ್ಲ. ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇದೇ 2023ರಲ್ಲಿ ನನ್ನ ಮಗನ್ಗೆ ಹಾವು ಕಚ್ಚುತ್ತೆ. ರಾತ್ರಿ 2 ಗಂಟೆಗೆ 7 ವರ್ಷ ನನ್ನ ಮಗನ್ಗೆ ಹಾವು ಕಚ್ಚುತ್ತೆ. ಆಸ್ಪತ್ರೆಗೆ ಹೋಗಕ್ ಆಗೋದಿಲ್ಲ, ದೊಡ್ಡಬಳ್ಳಾಪುರಕ್ಕೆ ಬರ್ಬೇಕಾಗುತ್ತೆ ನಾನು. ಆದ್ರೆ ನನ್ನ ಮಗ ನಮ್ಮನ್ನೆಲ್ಲ ಬಿಟ್ಟು ಅಗಲ್ತಾನೆ, ಅದೊಂದು ನೋವೊಂದಿದೆ. ಅದರಿಂದ ನನ್ಗೆ ಆಸ್ಪತ್ರೆಗಳು ಸಾಫ್ಟ್ ಹೋಗ್ಲಿಲ್ಲ ಆಗ್ಬೇಕು ಅನ್ನೋದು ನನ್ಗೊಂದು ಚೂರು ಜಾಸ್ತಿ ಕಿಚ್ಚನ್ನ ಹೆಚ್ಚಾಗಿದೆ. ಆಮೇಲೆ ಆಂಬುಲೆನ್ಸ್ಗಳು ಬರೋದಿಲ್ಲ. ಮೊನ್ನೆ ಕೂಡ 1-2 ಸಾವಾಯ್ತು, ಅದೇ ರಸ್ತೆಯಲ್ಲಿ ಸಾವಾಯ್ತು. ಆಂಬುಲೆನ್ಸ್ಗಳಿಗೆ ಫೋನ್ ಮಾಡಿದ್ರೆ ಬೆಳವಂಗ್ಲಕ್ಕೆ ಕನೆಕ್ಟ್ ಮಾಡ್ತೀವಿ ಅಂತಾರೆ, ಸಾಸ್ಲು ಕನೆಕ್ಟ್ ಮಾಡ್ತೀವಿ ಅಂತಾರೆ, ದೊಡ್ಡಬಳ್ಳಾಪುರ ಕನೆಕ್ಟ್ ಮಾಡ್ತೀವಿ ಅಂತಾರೆ. ಆದ್ರೆ ಯಾವ ಆಂಬುಲೆನ್ಸ್ ಬರಲ್ಲ. ಆಂಬುಲೆನ್ಸ್ ಬರದೇ ಇರೋ ಕಾರಣಕ್ಕೋಸ್ಕರ ಅವೇ 2 ವ್ಯಕ್ತಿಗಳು ಸತ್ತು, ಮನೆ ಆಕ್ಸಿಡೆಂಟ್ ಆಗಿರುವಂತ ವ್ಯಕ್ತಿಗಳು ಸತ್ತು. ಅದೇ ರೀತಿಯಾಗಿ ಸರ್ಕಾರ ಯಾವ ಕಡೆ ಗಮನ ವಹಿಸ್ಬೇಕು ಅಂತ ಹೇಳಿದ್ರೆ, ತಮ್ಮ ಬೆಳೆ ಬೇಯಿಸ್ಕೊಳ್ಳಿ, ನೀವು ನಿಮ್ ರಾಜಕಾರಣ ನೀವು ಮಾಡ್ಕೊಳ್ಳಿ. ನೀವ್ ಯಾರೇ ಏನೇ ಆಗಿ ನಮಗೆ ಬೇಡದಲ್ಲಿರೋ ವಿಚಾರ, ನೀವ್ ಹೆಂಗೆ ಆಗಿ ಏನೇ ಮಾಡಿ ರಾಜ್ಯನ ಉದ್ಧಾರ ಮಾಡಿ. ರಾಜ್ಯನ ಉದ್ಧಾರ ಮಾಡೋದಕ್ಕಿಂತ ಮುಂಚೆ ಈ ತರ ಸಣ್ಣ ಹಳ್ಳಿಗಳಿದಾವಲ್ಲ, ಅಲ್ಲೊಂದು ಆಂಬುಲೆನ್ಸ್ ವ್ಯವಸ್ಥೆ ಕೊಡಿ, ಅಲ್ಲೊಂದು ಶಾಲೆ ವ್ಯವಸ್ಥೆ ಕೊಡಿ, ಅಲ್ಲಿ ನೀರಿನ ವ್ಯವಸ್ಥೆ ಕೊಡಿ, ಅಲ್ಲಿ ನೆಟ್ಟಿಗೆ ರಸ್ತೆ ವ್ಯವಸ್ಥೆ ಕೊಡಿ ಅಂತ ತಮ್ಮಲ್ಲಿ ಬೇಡ್ಕೊಳ್ಳೋದು ಅಷ್ಟೇ. ನಿಮ್ಮ ಹತ್ರ ಬೇಡ್ಕೊಂಡ್ರು ಕೂಡ ನೀವು 100 ಎಕರೆ 200 ಎಕರೆ ಜಮೀನ್ ಮಾಡ್ಕೊಂಡು ನೀವ್ ಇರೋ ಒಬ್ಬ ಮಗ 2 ಮಕ್ಳು, ಅವು ಎಲ್ಲ ನಿಮ್ ಮಕ್ಳುಗಳು ಏನಾಗ್ತಾ ಇದಾರೆ ಅಂತ ನೋಡ್ತಾ ಇದೀವಿ. ಒಂದ್ ಸಿನಿಮಾ ಮಾಡ್ತೀರಾ, ಅವ್ರ ತಿರ್ಗಾ ಎಲ್ಲೋ ಡ್ರಗ್ಸೋ ಗಾಂಜಾನೋ ಹೊಡ್ಕೊಂಡು ಅವರೆಲ್ಲೋ ಹೋಗ್ತಾ ಇರ್ತಾರೆ. ಈ ಕಡೆ ರೈತರ ಮಕ್ಳ ಕಡೆ ಗಮನ ಕೊಡಿ ಸ್ವಾಮಿ, ರೈತರ ಮಕ್ಳ ಕಡೆ ಗಮನ ಕೊಡಿ. ಯಾಕೆ ಕೊಡೋದಿಲ್ಲ ನೀವು? ಆಂಬುಲೆನ್ಸ್ ವ್ಯವಸ್ಥೆ ಕೊಡಿ. ಈ ಕಡೆ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸ್ಲು ಹೋಬಳಿಲಿ 2 ಆಂಬುಲೆನ್ಸ್ ನೆಟ್ಟಿಗಿಲ್ಲ ಅಂದಾಗ ಎಷ್ಟು ಜೀವಗಳು ಹೋಗಿದೆ? ಬರೀ 2 ಆಕ್ಸಿಡೆಂಟ್ ಉದಾಹರಣೆಯಾಗಿ ನಾನು ಹೇಳ್ತಾ ಇದ್ದೀನಿ. ಬೇರೆ ಎಷ್ಟು ಜೀವಗಳು ಹೋಗಿದೆ ಲೆಕ್ಕ ತಗೊಂಡು ನೀವೇನಾದ್ರೂ ನಿಮ್ ಯೋಗ್ಯತೆಗಳು ಸರ್ಕಾರ ನಡೆಸ್ತಾ ಇರೋ ಅಂತ ನೀವು ನಿಮ್ ಯೋಗ್ಯತೆಗಳಿಗೆ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ ಇದುವರೆಗೂ. ನೀವು ಅವ್ನ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೇಕು ಅಂತ ಹೇಳಿದ್ರೆ ವರ್ಷಗಂಟ್ಲೆ ಓಡಾಡಬೇಕು ಅವನು. ಅಂತದ್ರಲ್ಲಿ ನೀವು ಆಂಬುಲೆನ್ಸ್ ವ್ಯವಸ್ಥೆ ಮಾಡಲ್ಲ ಅಂತ ಹೇಳಿದ್ರೆ ಇನ್ ಯಾವ ಯೋಗ್ಯತೆ ನೀವು ಸರ್ಕಾರವನ್ನು ನಡೆಸ್ತೀರಾ? ಯಾವುದೇ ಪಾರ್ಟಿ ಆಗ್ಲಿ. ಮುಂಬರುವ ಒಂದು ದಿನಗಳಲ್ಲಿ ZPTPS ಎಲೆಕ್ಷನ್ ಶುರು ಆಗ್ತಾ ಇದೆ. ಸೊ ಇದಕ್ಕೆ ಒಂದು ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ನೀವೇ ಯಾಕೆ ಮತ್ತೆ ಕಂಟೆಸ್ಟ್ ಮಾಡಬಹುದು ಅಂತ? ನಾವು ಕಂಟೆಸ್ಟ್ ಮಾಡಬಹುದು. ಮೊದಲಿಗೆ ನಿಮ್ಗೆ ಗೊತ್ತಿದೆ, ಈಗಿನ ಚುನಾವಣೆಯಲ್ಲಿ ದುಡ್ಡನ್ನ ಹಂಚ್ಬೇಕು. ನಮ್ಮ ಹತ್ರ ಕೆಲಸ ಮಾಡ್ತೀವಿ, ದುಡ್ಡಿಲ್ಲ, ಬಡವ್ರ ಮಕ್ಕಳು, ನಮ್ ತಂದೆ ಬ್ಯಾಕ್ಗ್ರೌಂಡ್ ಇಲ್ಲ, ನಮ್ ತಾತನ ಬ್ಯಾಕ್ಗ್ರೌಂಡ್ ಇಲ್ಲ, ನನಗೆ ಯಾವುದೇ ಹಿನ್ನೆಲೆ ಸಪೋರ್ಟ್ ಅಂತೂ ಯಾವುದೇ ಇಲ್ಲ. ಸ್ನೇಹಿತರುಗಳು ನನಗೇನ್ ನನ್ನ ನಂಬಿ ಬಂದಂತ ಜನಗಳು, ನನ್ನ ಸ್ವಂತದವರು ಅಂತ ಹೇಳ್ಬಿಟ್ಟು ನನ್ನನ್ನು ನಂಬಿ ಯಾರು ಬಂದಿದಾರಲ್ಲ ಅವ್ರಷ್ಟೇ ನಂದು ಬ್ಯಾಕ್ಗ್ರೌಂಡ್ ಇರೋದು. ಈ ತರ ಇದ್ದಾಗ ನಾವು ಇವಾಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕಂಟೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ 1-2 ಕೋಟಿ ದುಡ್ಡು ಬೇಕೇ ಬೇಕು. 1-2 ಕೋಟಿ ದುಡ್ಡು ಎಲ್ಲಿಂದ ತರೋಣ ನಾವು? ಈಗ ನಮ್ಮ ಹತ್ರ ಯಾರಾದ್ರೂ ಬರ್ತಾರೆ, ಯಾರಾದ್ರೂ ಬಂದು ನಿಂತ್ಕೊಂಡ್ರೆ ನಮ್ಗೇನೋ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಫೋನ್ ಮಾಡಿದ್ರು ಅಂತ ಹೇಳಿದ್ರೆ ನಾವು 50,000 ಲಕ್ಷ ಕೊಡ್ಬೇಕಾಗುತ್ತೆ. ಅಂದಾದ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯ ಅನ್ನೋದಿರುತ್ತೆ. ಅದ್ರಲ್ಲಿ ಬಂದಿದ್ದನ್ನ ನಾನು ನಮ್ಮ ಸ್ನೇಹಿತರಿಗೆ ಅಂತ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ. ಅಂತ ಪರಿಸ್ಥಿತಿ ಬಂದು ನನ್ಗೇನಾದ್ರೂ ಅವಕಾಶ ಏನಾದ್ರು ಒಲ್ದು ಬಂದ್ರೆ ಖಂಡಿತ ಅವಕಾಶನ ಬಿಟ್ಕೊಡೋದಿಲ್ಲ ನಾನು. ನನ್ಗೆ ಏನು ನಮ್ಮ ದೊಡ್ಡವರಿದ್ದಾರೆ, ನಾರಾಯಣ ಗೌಡ್ರು ಇದ್ದಾರೆ, ಅಬ್ಬಿಗೆರೆ ವಿನೋದ್ ಅಣ್ಣವ್ರಿದ್ದಾರೆ, ಇವ್ರಿಗೆಲ್ಲರ ಜೊತೆನೂ ನಾನು ಕೂತು ಇದ್ದು ಮಾತಾಡ್ಕೊಂಡು, ರವಿ ಮಾವಿನಕುಂಟೆಯವರಿದ್ದಾರೆ, ಇವ್ರ ಜೊತೆ ಎಲ್ಲ ಕೂತು ನಾನೆಲ್ಲ ಮಾತಾಡಿ ನಾನು ಮುನ್ನುಗ್ತೀನಿ. ಯಾಕಂತ ಹೇಳಿದ್ರೆ ನನ್ಗೆ ದುಡ್ಡಿಂದ ಇದ್ರು ನುಗ್ಬೇಕು ಅನ್ನೋ ಛಲ ನನ್ನಲ್ಲಿದೆ. ನಾನು ಖಂಡಿತ ನುಗ್ತೀನಿ. ನನ್ಗೇನಾದ್ರೂ ಭಗವಂತ ಅವಕಾಶ ಮಾಡ್ಕೊಟ್ಟ ಅಂತ ಹೇಳಿದ್ರೆ ನನ್ನ ಹೋಬಳಿಲಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಏನೇನ್ ಬರುತ್ತಲ್ಲ ಎಲ್ಲಾ ಕೆಲ್ಸಾನು ನಾನು ಮಾಡಿ ಮುಗಿಸ್ತೇನೆ. ಯಾವ್ದು ಕೂಡ ಒಂದು ಕೂಡ ನಿಲ್ಸೋದಿಲ್ಲ. ಸ್ವಾರಸ್ಯಕರದ ವಿಚಾರ ಕೇಳ್ಪಟ್ಟೆ. ಅಂದ್ರೆ ಅಹೋರಾತ್ರ ಅವರು ನಿಮ್ಗೆ ಫೋನ್ ಮಾಡಿ ಮಂಜು ಅವರೇ ನೀವು ಬೆಳಿತೀರಾ, ಮುಂದಿನ ವರ್ಷ ಉಜ್ವಲವಾಗಿರ್ತದೆ ಕೂಡ ನಿಮ್ಗೆ
ವಿಷಯ ತಿಳಿಸಿದ್ರು. ಸೊ ಅದು ಯಾವ ವಿಚಾರಕ್ಕೆ ಅಂತ ಗೊತ್ತಾಗಿಲ್ಲ. ನಾನು ಒಂದಿನ ಫೋನ್ ಮಾಡ್ತಿದ್ದೆ ಅಹೋರಾತ್ರ ಅವ್ರಿಗೆ. ಅಹೋರಾತ್ರ ಅವರು ನಮ್ಗೆ ಏನ್ ಮಾಡ್ತಾರೆ, ಒಂದು 10 ನಿಮಿಷ ನಮ್ದು ಒಂದು ಕಾನ್ವರ್ಸೇಷನ್ ಶುರು ಆಗುತ್ತೆ. ನಮ್ಮಿಬ್ಬರ ಮಧ್ಯೆ ಮಾತುಗಳು ನಡೀತಾ ಇರ್ಬೇಕಾದ್ರೆ ಅವ್ರ ಕೊನೆದಾಗ 1-2 ನಿಮಿಷ ನಮ್ ಬಗ್ಗೆ ಹೇಳ್ತಾರೆ. ಮಂಜು, ನಿನ್ ನಡೆ ನುಡಿ ಎಲ್ಲ ಚೆನ್ನಾಗಿದೆ, ನೀವು ನೋಡಿರ್ಬೋದು ಅದು ವಿಡಿಯೋ ಎಲ್ಲ. ನಡೆ ನುಡಿ ಚೆನ್ನಾಗಿದೆ, ಇಂದಲ್ಲ ನಾಳೆ ನೀನ್ ವಿಧಾನಸೌಧ ಮೆಟ್ಟಲ್ ಹತ್ತತ್ತೀಯಾ, ನಿನಗೆ ದೇವ್ರು ಒಳ್ಳೇದ್ ಮಾಡ್ತಾನೆ, ನೀನ್ ಇದೇ ಹಾದಿಲಿ ಇರೋ, ನೀನೆಲ್ಲೂ ನಿನ್ನ ಜಾತಿಯನ್ನಾಗ್ಲಿ ಜಾತಿಯನ್ನ ಪ್ರದರ್ಶನ ಮಾಡ್ಕೊಂಡು ಎಲ್ಲೂ ಹೋಗ್ಬೇಡ, ನಿನ್ನಂತೆ ನೀನ್ ಇರೋ, ನಿನ್ನ ಜೀವನನ ನೀನ್ ಇವಾಗ ಹೆಂಗಿದ್ಯಾ ಹಂಗೆ ರೂಪಿಸ್ಕೊಂಡು ಹೋಗು, ನೀನ್ ಮುಂದೆ ಒಂದಿನ ವಿಧಾನಸೌಧ ಮೆಟ್ಟಲ್ ಹತ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರಿಗೆ ಅಹೋರಾತ್ರ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ನಂತರ ನಿಮ್ಮ ಬೆನ್ನೆಲುಬಾಗಿ ನಿಂತಿರೋದು ತುಂಬಾ ನೆನೆಸ್ಕೊಳ್ಳುವಂತ ವ್ಯಕ್ತಿ ನೀವು. ನಾರಾಯಣಗೌಡರು ಬಿಟ್ರೆ ಅಬ್ಬಿಗೆ ವಿನೋದ್ ಅವ್ರ ಬಗ್ಗೆ ಸಾಕಷ್ಟು ಹೇಳ್ತಿದ್ರಿ, ಅವಾಗಿಂದ ನಾನು ನೋಡ್ತಾ ಇದ್ದೀನಿ. ಸೊ ಅವ್ರ ಬಗ್ಗೆ ಸ್ಪೆಷಲ್ ಆಗಿರುತ್ತೆ ನನ್ಗೆ ಅಬ್ಬಿಗೆರೆ ವಿನೋದಣ್ಣ ಹೇಗೆ ಅಂತ ಹೇಳಿದ್ರೆ, ಅವರೆಲ್ಲ ಹುಟ್ಟಿದ್ದಾರೆ, ನಾನೆಲ್ಲ ಹುಟ್ಟಿದ್ದೀನಿ. ಆದ್ರೆ ಅವ್ರು ಯಾವತ್ತೂ ನನ್ನ ಸ್ನೇಹಿತರ ತರ ನೋಡಿ ತಮ್ಮನ್ ತರ ನೋಡ್ಕೊಂಡಿದ್ದಾರೆ. ಅವರು ಒಂಥರ ಮನೆ ಮಗನ ತರ ನೋಡ್ಕೊಂತಾರೆ. ಏನೇ ವಿಚಾರಕ್ಕೆ ಯಾವ್ದೇ ವಿಚಾರಕ್ಕೆ ಒಂದು ಫೋನ್ ಮಾಡಿದ್ರೆ ಸಾಕು, ಆಯ್ತು ಕಣೋ, ಏನ್ ಬೇಕೋ ಏನ್ ಮಾಡೋಣ ಬಿಡ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನನ್ಗೇನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಾ ಈ ತರ ನೀವು ಬರ್ಬೇಕು ಅಂತ ಹೇಳಿದ್ರೆ, ನಾನು ಹೇಳಿ 1 ಗಂಟೆ ಟೈಮಲ್ಲಿ ಅವ್ರು ಎಂಥದೇ ಕೆಲಸ ಇದ್ರು ನಮಗೋಸ್ಕರ ಅವ್ರು ಬಂದು ನನಗೆ ಸಹಾಯವನ್ನ ಮಾಡ್ತಾರೆ. ಅಂತ ವ್ಯಕ್ತಿನ ಅಂದ್ರೆ ಆತರ ವ್ಯಕ್ತಿಗಳು ತುಂಬಾ ಕಮ್ಮಿ ಪ್ರಪಂಚದಲ್ಲಿ. ನಾನೇ ಮಾಡ್ಬೇಕು, ನಂದೇ ಬೆಳಿಬೇಕು ಅನ್ನೋ ವ್ಯಕ್ತಿಗಳ ಮಧ್ಯೆ ಇಲ್ಲ, ನನ್ನ ಜೊತೆ ನೀವು ಬರ್ಬೇಕು ಅಂತ ಹೇಳ್ಕೊಂಡು ಹೋಗ್ತಾರಲ್ಲ. ನಾನೊಬ್ನೇ ಅಲ್ಲ, ಎಲ್ಲಾ ಜಿಲ್ಲೆಗಳು ಅಬ್ಬಿಗೆರೆ ವಿನೋದಣ್ಣವ್ರಿಗೆ ಪ್ರತಿಯೊಂದು ಜಿಲ್ಲೆಲೂ ಇದೇ ತರ ನಂತರ ಬೆಳೆಸಿರುವಂತ ತುಂಬಾ ಜನ ವ್ಯಕ್ತಿಗಳಿದ್ದಾರೆ. ಅವ್ರಿಗೆ ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರು ಆಗಲ್ಲ. ಅವ್ರಿಗೆ ನಾನು ಸದಾ ಚಿರಋಣಿ ಅಷ್ಟೇ. ಕೊನೆಯದಾಗಿ ನೀವು ಕೊಂಡಂಗೆ ನಾರಾಯಣಗೌಡರು ಮತ್ತೆ ಅವರ ಸಿದ್ಧಾಂತ ಮತ್ತೆ ಕರವೇ ಸಿದ್ಧಾಂತ ಅದ್ರ ಬಗ್ಗೆ ತಿಳಿಸೋದಾದ್ರೆ? ಕರವೇ ಸಿದ್ಧಾಂತ ನಾರಾಯಣಗೌಡರ ಬಗ್ಗೆ ಹೇಳೋದಾದ್ರೆ, ಒಬ್ಬ ಮಾದರಿ ವ್ಯಕ್ತಿ. ಆ ವ್ಯಕ್ತಿನ ಅದೇ ನಾನು ಹೇಳದ್ನಲ್ಲ, ಗುರು ತಾಯಿ ಇವರಿಗೆ ಮಿಗಿಲಾದ ದೇವರಿಲ್ಲ. ನಾರಾಯಣಗೌಡರಿಗೆ ಇದಕ್ಕೆ ಮಿಗಿಲಾಗಿದ್ದು ನಾವೇನಾದ್ರೂ ಹೇಳ್ಬೇಕು ಅಂತ ಹೇಳಿದ್ರೆ ಪದಗಳಿಲ್ಲ. ಅವ್ರಿಗೆ ಹೆಚ್ಚಾಗಿ ಅವ್ರಿಗೂ ಕೂಡ ನಾನು ಯಾವತ್ತು ಅವ್ರ ಹೆಸರನ್ನ ಎಲ್ಲೂ ಕೂಡ ಮೆಲುಕಾಗೋದಿಲ್ಲ. ಅವ್ರ ಹೆಸರನ್ನ ಯಾವತ್ತು ಇನ್ನೂ ಉತ್ತುಂಗಕ್ಕಲ್ಲೇ ಇಟ್ಟಿರ್ತೀನಿ ಹೊರತು ನಾನು ಯಾವತ್ತೂ ಅವ್ರಿಗೆ ಕಪ್ಪು ಚುಕ್ಕೆ ತರ ಅಂತ ಕೆಲಸನ ಮಾಡೋದಿಲ್ಲ. ಕನ್ನಡಕ್ಕಾಗಿ ನಾನು ತುಂಬಾ ಬಹಳ ನಾರಾಯಣಗೌಡರ ಮಾದರಿಯಂತೆ, ಅವರ ಸಿದ್ಧಾಂತದಂತೆ, ಅವರ ರೂಪುರೇಷದಂತೆ ನಾನು ಮುನ್ನಡ್ಕೊಂಡು ಹೋಗ್ತೀನಿ ಅನ್ನೋದನ್ನ ನಾರಾಯಣಗೌಡರಿಗೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳ್ತೇನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಮತ್ತೆ ತಾಲೂಕು ಲೆವೆಲ್ ಅಲ್ಲಿ ಸಂಘಟನೆ ವಿಚಾರಕ್ಕೆ ಬಂದ್ರೆ ಯಾವ ತರ ಪ್ಲಾನ್ ಮಾಡಿದ್ದೀರಾ? ಸುಮಾರು ನಾನು ಯಾವ ರೀತಿ ಅಂತ ಹೇಳಿದ್ರೆ, ಸುಮಾರು ಒಂದು 1000 ಜನ ಹತ್ತತ್ರ ನಿಮ್ಗೆ ಈಗ ರೆಡಿ ಇದ್ದಾರೆ. ಎಲ್ಲಾ ಘಟಕಗಳು ಸ್ಥಾಪನೆ ಮಾಡ್ಬೇಕು. ಪ್ರತಿಯೊಂದು ಹೋಬಳಿಲು ಪ್ರತಿಯೊಂದು ಎಲ್ಲಾ ಯುವಕರು ಎಲ್ಲೆಲ್ಲಿದ್ದಾರೆ ಎಲ್ಲರಿಗೋಸ್ಕರನು ಕನ್ನಡಕ್ಕೆ ನಾರಾಯಣಗೌಡರು ಏನ್ ನಮಗೆ ಕರೆ ಕೊಡ್ತಾರೆ ಅದೇ ರೀತಿ ನಾನು ಸ್ನೇಹಿತರಿಗೆಲ್ಲ ಕೊಟ್ಟು ಪ್ರತಿಯೊಂದು ಕಡೆನೂ ನಾನು ಘಟಕನ ಸ್ಥಾಪನೆ ಮಾಡಬೇಕು ಅನ್ನೋದಿದೆ. ಆಮೇಲೆ ಏನು ಕನ್ನಡ ರಾಜ್ಯೋತ್ಸವ ನಮ್ಮ ತಾಲೂಕಿನಲ್ಲಿ ಈ ಸರಿ ವಿಜೃಂಭಣೆಯಾಗಿ ಮಾಡಿಲ್ಲ. ಯಾಕಂದ್ರೆ ಇರೋ ಲೆಕ್ಕಾಚಾರದಲ್ಲಿ ನಮ್ಮ ತಾಲೂಕಲ್ಲಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಕೆಲವರು ಮಾಡ್ತಾರೆ, ತಮ್ಮ ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಮಾಡ್ತಾ ಇದಾರೆ. ಆದ್ರೆ ಕನ್ನಡ ಬಾವುಟನೇ ಹಾರಬೇಕು ಅನ್ನೋ ಇದು ಯಾರಿಗೂ ಇಲ್ಲ. ಅದರಿಂದ ನಾವು ಕನ್ನಡ ರಾಜ್ಯೋತ್ಸವನ ಬಹಳ ಚೆನ್ನಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಮ್ಮ ಸ್ನೇಹಿತರು ಏನ್ ಪಾಲಂಜೋಳಿ ತೇಜಸ್ ಅವರೆಲ್ಲ ಇದಾರಲ್ಲ, ಪುನೀತ್ ರಾಜ್ಕುಮಾರ್ ಹುಟ್ಟಿದ ಹಬ್ಬದ ದಿನ ಮಾಡೋಣ ಅನ್ನೋದು ಒಂದು ಅವ್ರದೊಂದು ಆಸೆ ಇದೆ. ಅವರು ಅದ್ರ ಬಗ್ಗೆ ಬೇಕಾದಂತ ರೂಪುರೇಷೆಗಳನ್ನೆಲ್ಲ ಮಾಡ್ಕೊಂತ ಇದಾರೆ. ನಾವು ಅದ್ರ ಮೂಲಕ ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋಣ ಅನ್ಕೊಂಡಿದೀವಿ. ಅದೇ ರೀತಿಯಾಗಿ ಅವತ್ತಿನ ದಿನಗಳಲ್ಲಿ ನಾವು ನಾರಾಯಣಗೌಡ್ರಿಗೆ ಏನಾದ್ರು ಅವಕಾಶ ಇದ್ರೆ, ಅಣ್ಣ ಏನಾದ್ರು ಬರುವಂತ ಅವಕಾಶ ಇದ್ರೆ ಅವ್ರದೊಂದು ಅಪಾಯಿಂಟ್ಮೆಂಟ್ ತಗೊಂಡು ಅವ್ರನ್ನ ಕರೆಸಿ ಒಂದು ಉದ್ಘಾಟನೆನ ಮಾಡಿಸೋಣ ಅನ್ನೋ ಒಂದು ಆಲೋಚನೆಯಲ್ಲಿ ಇದೀವಿ. ಮತ್ತೆ ಪ್ರತಿಯೊಂದು ಹಳ್ಳಿಗಳಲ್ಲೂ ನಾವು ಕನ್ನಡದ ಬಗ್ಗೆ ನಾವೇ ಒಂದು ಬೋಧನೆ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಸಾಕಷ್ಟು ವಿಚಾರಗಳನ್ನ ಮುಖ್ಯವಾಗಿ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಿ ಸರ್. ಜೊತೆಗೆ ನಿಮ್ಮ ಒಂದು ಹೋರಾಟದ ಬದುಕುಗಳು, ಅದ್ರ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಮುಂದಿನ ಒಂದು ಆಲೋಚನೆಗಳು ಸಂಬಂಧಪಟ್ಟಾಗೆ ಮುಕ್ತವಾಗಿ ಮಾತಾಡಿದಿರಿ. ಸೊ ಅದೇ ರೀತಿ ಆಹಾರತ್ರ ಅವರೇ ವಿಶ್ ಮಾಡ್ದಂಗೆ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ, ಅದೇ ರೀತಿ ವಿಧಾನಸೌಧ ಮೆಟ್ಟು ಹತ್ತ ಇರ್ಲಿ ಅಂತ ನಾವು ಕೂಡ ಮತ್ತೆ ನಿಮ್ಗೆ ಶುಭಾಶಯ ತಿಳಿಸಿದ್ವಿ. ಸೊ ನಮ್ಮೊಟ್ಟಿಗೆ ಸಮಯ ಕೊಟ್ಟು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಲಿಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ನಿಮಗೂ ಕೂಡ. ನಮ್ಗೆ ಇಷ್ಟೊತ್ತು ನಿಮ್ಮ ಸಮಯ ನಮಗೆ ಮೀಸಲಿಟ್ಟು ನಮ್ಮ ಹೋರಾಟದ ರೂಪುರೇಷೆಗಳನ್ನು ನೀವು ಜನಗಳಿಗೆ ತಲುಪಿಸೋದಕ್ಕೋಸ್ಕರ ನೀವು ಇಲ್ಲಿವರೆಗೂ ಬಂದು ನಮಗೋಸ್ಕರ ಸಹಕರಿಸ್ತಾ ಇರೋದಕ್ಕೆ
ನಾನು ನಿಮ್ಗೆ ಯಾವಾಗಲೂ ಋಣಿಯಾಗಿರ್ತೀನಿ. ಖಂಡಿತವಾಗ್ಲೂ ನೀವು ಯಾವಾಗಲೂ ಹಿಂಗೆ ನಮ್ಗೆ ನಿಮ್ ಸಹಕಾರ ನಮ್ಗೆ ಇರ್ಲಿ ಅಂತ. ಖಂಡಿತವಾಗಿ ಸರ್. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.